നിനക്കില്ലാത്ത ശത്രുക്കളുണ്ടോ? സാറിന് ഓർപ്പുണ്ടോ അവരെന്റെ ശത്രുക്കളാണ്? ಸ್ವಾಗತ. ಅದೇ ರೀತಿಯಾಗಿ ಮಾರ್ಕೋ ಮೂವಿಯ ಒಂದು 4ನೇ ದಿವಸದ ಒಂದು ಕಲೆಕ್ಷನ್ ಬಗ್ಗೆ ಈ ವಿಡಿಯೋ ಅಂತಲೇ ಹೇಳಬಹುದು ಸ್ನೇಹಿತರೆ. ಖಂಡಿತವಾಗಿ ಮಾರ್ಕೋ ಮೂವಿ ದಿನದಿಂದ ದಿನಕ್ಕೆ ಒಂದು ದೊಡ್ಡ ಮಟ್ಟಿನ ಒಂದು ಕಲೆಕ್ಷನ್ನ ಜೊತೆಗೆ ಒಂದು ಹೊಸ ರೆಕಾರ್ಡ್ನನ್ನು ಕೂಡ ಮಾಡಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಯಾಕಂದರೆ ಆಡಿಯನ್ಸ್ನವರಿಗೆ ಹೆಚ್ಚಾಗಿ ಈ ಮೂವಿ ಒಂದು ಇಷ್ಟ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಯಾವ ರೀತಿಯ ಒಂದು ಸ್ಟೋರಿ ಇದ್ದರೂ ಕೂಡ ಈ ಆಡಿಯನ್ಸ್ ಅವರು ಯಾವ ರೀತಿಯಲ್ಲಿ ಲೈಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂತ ಹೇಳಿದ್ರೆ ಹೆಚ್ಚಾಗಿ ವೈಲೆನ್ಸ್ ಆಗಿ ಈ ಮೂವಿ ಇದ್ದರೂ ಕೂಡ ಏಕೆಂದರೆ ತುಂಬ ಅಂದರೆ ತುಂಬ ಯಾವ ರೀತಿಯಲ್ಲಿ ಭಯದ ವಾತಾವರಣದ ರೀತಿ ಇರುವಂಥ ಒಂದು ಮೂವಿಯನ್ನು ಕೂಡ ನಮ್ಮ ಈಗಿನ ಜನ ಒಂದು ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಅಂದ್ಕೊಂಡಿರ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ಈ ಮೂವಿಯ ಒಂದು ದಿನಕ್ಕೆ ಒಂದು ಕಲೆಕ್ಷನ್ ಹೆಚ್ಚಾಗಿ ಒಂದು 35 ಕೋಟಿಗಿಂತ ಜಾಸ್ತಿ ಆಗ್ತಾ ಬರ್ತಾ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಲ್ಲಿ ಯಾಕೆಂದರೆ ಉಣ್ಣಿ ಮುಕುಂದನ್ರವರ ಈ ಒಂದು ಆ್ಯಕ್ಟಿಂಗ್ ನಿಜವಾಗ್ಲೂ ಜನಗಳು ಒಂದು ದೊಡ್ಡ ಮಟ್ಟಿನ ಒಂದು ಫಿದಾ ಆಗಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಲ್ಲಿ ಕೂಡ ಒಂದೊಂದು ಫರ್ ಡೇ ಅವರಿಗಿಂತ ಯಾಕೆಂದರೆ ಯಾವ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಒಂದು ಟ್ರೆಂಡ್ ನಡೀತಿದೆ ಅಂತ ಹೇಳಿದ್ರೆ ನೀವು ಅಂದ್ಕೊಂಡಿರಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ಒಂದು ಟ್ರೆಂಡ್ ಈಗ ಒಂದು ಹೊಸ ರೀತಿಯಲ್ಲಿ ಸೃಷ್ಟಿಯಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಲ್ಲಿ ಕೂಡ ಈಗಿನ ಒಂದು ಜನ್ರೇಷನ್ ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ಒಂದು ಉಣ್ಣಿ ಮುಕುಂದನ್ರವರಿಗೆ ಒಂದು ದೊಡ್ಡ ಮಟ್ಟಿನಲ್ಲಿ ಈ ಮೂವಿಗೋಸ್ಕರನೇ ಒಂದು ಫಿದಾ ಆಗಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದಕ್ಕೋಸ್ಕರವೇ ನಾವು ದಿನದಿಂದ ದಿನಕ್ಕೆ ಒಂದು ಕಲೆಕ್ಷನ್ ಬಗ್ಗೆ ಒಂದು ಮಾಹಿತಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿ ಯಾಕಂದರೆ ಇನ್ನು ಎಷ್ಟರ ಮಟ್ಟಿಗೆ ಈ ಒಂದು ಕಲೆಕ್ಷನ್ ಮೂವಿ ಬಂದು ನಿಲ್ಬೋದು ಅನ್ನೋ ಒಂದು ವಿಚಾರ ಖಂಡಿತವಾಗಿ ಹೇಳೋಕ್ಕಾಗಲ್ಲ. ಆದರೂ ಕೂಡ ದೊಡ್ಡ ಮಟ್ಟಿನ ಒಂದು ಕಲೆಕ್ಷನ್ನ ಈ ಮೂವಿ ಒಂದು ಲೆಕ್ಕಾಚಾರ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟ. ಯಾಕೆಂದರೆ KGF ಮೂವಿ ಇರ್ಬೋದು, ಯಾಕೆಂದರೆ ಪುಷ್ಪ ಮೂವಿ ಇರ್ಬೋದು, ಯಾಕೆಂದರೆ ಆ್ಯಕ್ಷನ್ ಮೂವಿ ನಮ್ಮ ಮಾರ್ಕೋ ಮೂವಿಗಿಂತ ಯಾವುದೇ ರೀತಿಯಲ್ಲಿ ಯಾಕೆಂದರೆ ಈ ಮೂವಿ ಒಂದು ವಿಭಿನ್ನವಾಗಿ ಒಂದು ಮಾಡಿ ತೋರಿಸಿದ್ದಾರೆ ಅಂತಲೇ ಹೇಳೋದು. ಯಾಕೆಂದರೆ ಈ ಕಲೆಕ್ಷನ್ ಮೂಲಕ ಈ ಮೂವಿ ಒಂದು ದೊಡ್ಡ ಮಟ್ಟಿನಲ್ಲಿ ಕಲೆಕ್ಷನ್ ಮಾಡದಿದ್ದರೂ ಕೂಡ ಈ ಮೂವಿ 100% ಈ ಮೂವಿಯ ಒಂದು ಆ್ಯಕ್ಷನ್ ಸೀನ್ಸ್ಗಳ ಮೂಲಕ ಒಂದು ನಿಜವಾಗಲೂ ಕಷ್ಟಪಟ್ಟು ಒಂದು ಮಾಡಿ ತೋರಿಸಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ದೊಡ್ಡ ಮಟ್ಟಿನಲ್ಲಿ ಈ ಮೂವಿಗೆ ಒಂದು ಪ್ರಶಂಸೆಗಳ ಸುರಿಮಲೆ ಕೂಡ ಒಂದು ಯಾಕೆಂದರೆ KGFನಲ್ಲಿ ಯಾವ ರೀತಿಯಲ್ಲಿ ರಾಕಿ ಬಾಯ್ ಅನ್ನೋ ಒಂದು ಫೇಮಸ್ ಆಗಿದ್ದರು, ಅದೇ ರೀತಿಯಲ್ಲಿ ಮಾರ್ಕೋ ಮೂವಿಯಲ್ಲಿ ಮಾರ್ಕೋ ಅನ್ನೋ ಒಂದು ನೇಮ್ ದೊಡ್ಡ ಮಟ್ಟಿನಲ್ಲಿ ಒಂದು ಫೇಮಸ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಆ ರೀತಿಯಲ್ಲಿ ಈ ಮೂವಿಗೆ ಒಂದು ಟ್ರೆಂಡ್ ಮೂಲಕ ಒಂದು ಸೃಷ್ಟಿ ಆಗ್ತಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಯಾಕಂದರೆ ಆ ಲೆವೆಲ್ಗೆ ಆ ರೇಂಜ್ಗೆ ಈ ಮೂವಿ ಒಂದು ಟ್ರೆಂಡ್ ಸೃಷ್ಟಿ ಆಗ್ತಿದೆ ಅಂತ ಹೇಳಿದ್ರೆ ನೀವೇ ನಿಜವಾಗ್ಲೂ ಲೆಕ್ಕಾಚಾರ ಮಾಡಿ ಅಂತ ಹೇಳ್ಬೋದು. ಯಾಕಂದರೆ ಖಂಡಿತವಾಗಿ ಏಕೆಂದರೆ ಈ ಮೂವಿ ಅಷ್ಟರ ಮಟ್ಟಿಗೆ ರೇಂಜ್ಗೆ ಈ ಮೂವಿ ಬಂದಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕಂಡುಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ಆ ಲೆವೆಲ್ಗೆ ಈ ಮೂವಿ ಬಂದುಬಿಟ್ಟಿದೆ ಅಂತಲೇ ಹೇಳ್ಬೋದು. ಖಂಡಿತವಾಗಿಯೂ ನೋಡೋಣ ಇನ್ನು ಮುಂದಿನ ಕಲೆಕ್ಷನ್ ಯಾವ ರೀತಿಯಲ್ಲಿ ಬಂದು ನಿಲ್ಲುತ್ತೆ, ಇನ್ನು ಎಷ್ಟರವರೆಗೆ ಈ ಮೂವಿ ಬಂದು ನಿಲ್ಲುತ್ತೆ ಅನ್ನೋ ಒಂದು ವಿಚಾರ ಖಂಡಿತವಾಗಿ ಇನ್ನು ಮುಂದಿನ ವಿಡಿಯೋಗಳ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಮಾರ್ಕೋ ಉಣ್ಣಿ ಮುಕುಂದನ್ರವರ ಈ ಮೂವಿ ಸಿನಿ ಕರಿಯರ್ನಲ್ಲಿ ದ ಬೆಸ್ಟ್ ಮೂವಿ ಅಂತಲೇ ಹೇಳೋದು. ಏಕೆಂದರೆ ಇಷ್ಟವರೆಗೆ ಯಾರು ಮಾಡಿದಂಥ ಒಂದು ಆ್ಯಕ್ಷನ್ ಮೂವಿ ಉಣ್ಣಿ ಮುಕುಂದನ್ರವರು ಮಲಯಾಳ ಇಂಡಸ್ಟ್ರಿ ಮೂವಿನಲ್ಲಿ ಅಲ್ಲದೆ ಇಂಡಿಯಾ ಮೂವಿ ಆಲ್ ಓವರ್ ವರ್ಲ್ಡ್ ಮೂವಿ ಮೂಲಕ ಯಾರು ಮಾಡದಿರುವಂಥ ಒಂದು ಮೂವಿಯನ್ನು ಮಾಡಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಅಂಥ ಒಂದು ಆ್ಯಕ್ಷನ್ ಮೂವಿ ನಿಜವಾಗ್ಲೂ ಹೇಳಕ್ಕೆ ಇಷ್ಟಪಡ್ತಾರೆ. ಒಂದು ಸೆನ್ಸರ್ ಬೋರ್ಡ್ ಕಟ್ ಮೂಲಕ ಯಾವುದೇ ಒಂದು ಸೀನ್ಗಳನ್ನು ಕೂಡ ಕಟ್ ಮಾಡದೆ ಈ ಮೂವಿ ರಿಲೀಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ದೊಡ್ಡ ಒಂದು ಆಶ್ಚರ್ಯದ ಸಂಗತಿ ಅಂತಲೇ ಹೇಳೋದು. ಯಾಕಂದರೆ ಅಂಥ ಒಂದು ಸೀನ್ಗಳು ಇವೆ ಅಂತಲೇ ಹೇಳೋದು. ಯಾಕಂದರೆ ಆ ರೀತಿಯ ಒಂದು ಚಿಕ್ಕ ಮಕ್ಕಳಿಗೆ ನಿಜವಾಗ್ಲೂ ಒಂದು ನೋಡುವಂಥ ಈ ಮೂವಿ ಅಂತೂ ಖಂಡಿತವಾಗಿ ಅಲ್ಲ ಅಂತಲೇ ಹೇಳೋದು. ಯಾಕಂದರೆ ಆ ರೀತಿಯಲ್ಲಿ ಈ ಮೂವಿಯನ್ನು ತೋರಿಸಲಾಗಿದೆ ಅಂತಲೇ ಹೇಳೋದು ಖಂಡಿತವಾಗಿ. ಯಾಕಂದರೆ ಏನೇ ಆಗಲಿ ಈಗಿನ ಜನ ಅದೇ ರೀತಿಯಲ್ಲಿ ಒಂದು ಇಷ್ಟಪಡುವಂಥ ಒಂದು ಮೂವಿಯನ್ನು ಜನ ಅಂತೂ ಖಂಡಿತವಾಗಿ ಇಷ್ಟಪಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅದೇ ರೀತಿಗೆ ಮಾರ್ಕೋ ರನ್ನಿಂಗ್ ಸಕ್ಸಸ್ಫುಲಿ ಅಂತಲೇ ಹೇಳ್ಬೋದು ಖಂಡಿತವಾಗಿ. ಅದೇ ರೀತಿಯಲ್ಲಿ ದೊಡ್ಡ ಮಟ್ಟಿನ ಈ ವಿಚಾರದ ಮಟ್ಟಿಗೆ ನಾನು ಖಂಡಿತವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಇನ್ನಷ್ಟು ಕಲೆಕ್ಷನ್ನ ಮೂಲಕ ಈ ಮೂವಿ ಇನ್ನಷ್ಟು ಮುಂದುವರಿಯಲಿದೆ ಅಂತಲೇ ಹೇಳ್ಬೋದು. ಕಡೆಗೂ ಯಾಕಂದರೆ 4th ಡೇನ ಕಲೆಕ್ಷನ್ ಕೂಡ ಹೌಸ್ಫುಲ್ ಪ್ರದರ್ಶನಗೊಳ್ತಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಯಾವ ರೀತಿಯಲ್ಲಿ ಹೌಸ್ಫುಲ್ ಪ್ರದರ್ಶನಗೊಳ್ತಾ ಇದೆ ಅಂತ ಹೇಳಿದ್ರೆ ಯಾರು ಅಂದ್ಕೊಂಡಿರಲಿಕ್ಕೆ ಸಾಧ್ಯ ಇಲ್ಲ. ಆ ರೇಂಜ್ಗೆ ಈ ಮೂವಿ ಕ್ರೇಜ್ ಜಾಸ್ತಿ ಆಗ್ತಿದೆ ಅಂತಲೇ ಹೇಳ್ಬೋದು. ದಿನದಿಂದ ದಿನಕ್ಕೆ ಕ್ರೇಜ್ ಜಾಸ್ತಿ ಆಗ್ತಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ
ಸ್ಕಿಪ್ ಮಾಡಿದ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಆದಷ್ಟು ವಿಡಿಯೋನ ಶೇರ್ ಮಾಡಿ. ನಮ್ಮ ಫಿಲ್ಮಿ ಡ್ರಾಗ್ಸ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಜೈ ಹಿಂದ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಮಾರ್ಕೋ ಮೂವಿಯ ನಿಮ್ಮ ಬಗ್ಗೆ ಒಂದು ಅನಿಸಿಕೆ ಖಂಡಿತವಾಗಿ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಜೈ ಹಿಂದ್.